ಬಟ್ ಜಮ್ಮು ಕಾಶ್ಮೀರ ಅಂತ ಬಂದಾಗ 370 ರದ್ದು ಮಾಡಿದ್ರು. ಹಾಗಿದ್ಮೇಲೆ ಇಲ್ಲಿ ಭರ್ಜರಿ ಜಯವನ್ನ ಬಿಜೆಪಿ ಸಾಧಿಸಬೇಕಿತ್ತು. ಬಟ್ ಆದ್ರೂ ಇಲ್ಲಿ ಹಾವು ಏಣಿ ಆಟ ಇದೆ. ಅದಕ್ಕೇನು ಹೇಳ್ತೀರಾ? ನೋಡಿ, ಕಾಶ್ಮೀರದ ವಿಚಾರ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದೇ. ಕಾಶ್ಮೀರದ ಭಾಗದಲ್ಲಿ ಏನು 47 ಸೀಟ್ ಇದೆ. ಆ 47 ಸೀಟಲ್ಲಿ ಸಂಪೂರ್ಣವಾಗಿ ಏನು ಒಂದು ಅಲ್ಪಸಂಖ್ಯಾತ ಅಲ್ಲಿನ ಮುಸಲ್ಮಾನರು ಮ್ಯಾಕ್ಸಿಮಮ್ ಇರ್ತಕ್ಕಂಥ ಕ್ಷೇತ್ರ. ಜಿಯೋಗ್ರಫಿಕಲ್ಲಿ ನೋಡ್ಕೊಳ್ಳೋಕೆ ನಮ್ಗೆ ಅಲ್ಲಿ ಅಷ್ಟು ಶಕ್ತಿ ಇಲ್ಲದೆ ಇರ್ತಕ್ಕಂಥ ಕ್ಷೇತ್ರ. ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಅಲ್ಲಿರ್ತಕ್ಕಂಥ ಎರಡು ಏನು ನ್ಯಾಷನಲ್ ಕಾನ್ಫರೆನ್ಸ್ ಆಗಲಿ, PDP ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ, ಆ ಜನಗಳ ಮಧ್ಯೆ ಭಾರತ ವಿರೋಧಿ ವಿಷಯವನ್ನು ತಲೆಗೆ ತುಂಬಿ, ಭಾರತ ಅಂದರೆ ಅವರಿಗೆ ಏನು ದ್ವೇಷ ಅಂತಕ್ಕಂಥ ಭಾವನೆ, ಅವ್ರ ಕೈಲೆಲ್ಲ ಕಲ್ಲು ಕೊಟ್ಟು ಅವ್ರಿಗೆ ಭಯೋತ್ಪಾದನೆ ತುಂಬಿ ಎಜುಕೇಷನ್ ಮಾಡದೆ ಇಷ್ಟು ವಿಷಯವನ್ನು ತುಂಬಿದಾರಲ್ಲ, ನಿಧಾನಕ್ಕೆ ಜನರ ಪರಿಸ್ಥಿತಿ ಬದಲಾವಣೆ ಆಗ್ತಿದೆ. ಆ 40 ಸೀಟಲ್ಲಿ ನಾವು ಕಂಟೆಸ್ಟ್ ಮಾಡೋದೇ ಕೇವಲ 19 ಸೀಟಲ್ಲಿ ನಾವು ಕಾಶ್ಮೀರ ಭಾಗದಲ್ಲಿ. ಯಾಕೆಂತ ಹೇಳಿದ್ರೆ ಜಿಯೋಗ್ರಫಿ ಆ ಥರ ಭಾವನೆ ಇದೆ. ನಿಧಾನಕ್ಕೆ ಜನರ ಮನಸ್ಸುಗಳು ಬದಲಾವಣೆ ಆಗ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇವತ್ತು ಆಗ್ತಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ನೀವೇ ಸಾಕ್ಷಿ, ಮೀಡಿಯಾಗಳೇ ಸಾಕ್ಷಿ. ಯಾವ ಒಂದು ಕಾಶ್ಮೀರಕ್ಕೆ ಹೋಗಿ ನನಗೆ ಭಯ ಆಗುತ್ತೆ ಅಂತೇಳಿ UPAಯ ಗೃಹ ಸಚಿವರು, ಹೋಮ್ ಮಿನಿಸ್ಟರ್ ಸುಶೀಲ್ ಕುಮಾರ್ ಸಿಂಧೆ ಹೇಳಿದರು, ಕಾಶ್ಮೀರಕ್ಕೆ ಹೋಗೋಕ್ಕೆ ನನಗೆ ಭಯ ಆಗುತ್ತೆ ಅಂತೇಳಿ. ಅಂಥ ಪರಿಸ್ಥಿತಿ ಇದ್ದಿದ್ದು ಇವತ್ತೇನಾಗಿದೆ? ಇವತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹೋಗಿ ಅಲ್ಲಿ ಹಿಮಾಯ ಆಡ್ಕೊಂಡು ಆಟಾಡ್ತಾರೆ. ಇವತ್ತು 2020ರಲ್ಲಿ ಕೇವಲ 24 ಲಕ್ಷ ಜನ ಟೂರಿಸ್ಟ್ಗಳು ಹೋಗಿದ್ರು. ಇವತ್ತು ಕಳೆದ ವರ್ಷದಲ್ಲಿ 2.1 ಕೋಟಿ ಜನ ಟೂರಿಸ್ಟ್ಗಳು. ನೀವು ಕೂಡ ಆರಾಮಾಗಿ ಹೋಗಿ ಇವತ್ತು ನೋಡ್ಕೊಂಬರ್ಬೋದು. ಡೆವಲಪ್ಮೆಂಟ್ಗಳಾಗ್ತದೆ. 5,600 ಕೋಟಿ ಆಚೆ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಹೋಗಿದೆ. ಮಾಲ್ಗಳು ಓಪನ್ ಆಗಿದ್ದಾವೆ. ಎಲೆಕ್ಟ್ರಿಕಲ್ ಬಸ್ಗಳು ಓಪನ್ ಆಗ್ತಾ ಇದ್ದಾವೆ. ಜಮ್ಮು ಮತ್ತು ಕಾಶ್ಮೀರದ 5 ಸ್ಟಾರ್ಟಪ್ಗಳಿಗೆ ದುಬೈನಲ್ಲಿ ಫಂಡ್ ಆಗಿದೆ ಮೊನ್ನೆ, ಇದರಲ್ಲಿ ದುಬೈ ವೆಂಚರ್ ಒಳಗಡೆಗೆ. ಈ ರೀತಿ ಸರ್ವಾಂಗೀಣ ಜನ, ಯಾವ ಯುವಕರ ಕೈಯಲ್ಲಿ ಬಾಂಬ್ಗಳು ಇರ್ತಿತ್ತು, ಕಲ್ಲುಗಳು ಇರ್ತಿತ್ತು, ಅವ್ರ ಕೈಯಲ್ಲಿ ಇವತ್ತು ಲ್ಯಾಪ್ಟಾಪ್ ಇದೆ. ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ. BJP ಗೆಲ್ಲುತ್ತೋ ಬೇರೆ ಪ್ರಶ್ನೆ ರೀ. ಆದರೆ ಅಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ. ಕಾಶ್ಮೀರದಲ್ಲಿ 35 ವರ್ಷಗಳಾದ ಮೇಲೆ ಭಯೋತ್ಪಾದನೆಯ ನೆರಳಿಲ್ದಂಗೆ ಜನ ಸ್ವತಂತ್ರವಾಗಿ ಬಂದು ಓಟ್ ಹಾಕಿದ್ದಾರೆ. ಗಂಡಸರಿಗಿಂತ ಹೆಣ್ಮಕ್ಳು ಬಂದು ಹೆಚ್ಚಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಗೆದ್ದಿದೆ. ಆ ಪ್ರಜಾಪ್ರಭುತ್ವ ಗೆಲ್ಲೋದಕ್ಕೆ ಮೋದಿಯವ್ರ ಕಾರಣ, BJP ಅವ್ರ ಕಾರಣ. ಇಲ್ಲಿವರೆಗೂ ಕಾಶ್ಮೀರವನ್ನು ಒಂದು ಪಾಪ ಕೂಪವಾಗಿಟ್ಟಿದ್ರು ಈ ಕಾಂಗ್ರೆಸ್ ಅವರು. ಇವತ್ತು ಕಾಂಗ್ರೆಸ್ಗೂ ಕೂಡ ಒಳ್ಳೆ ಬುದ್ಧಿ ತೋರಿಸಿದ್ದಾರೆ. ಮತ್ತು ಆಗಿರ್ತಕ್ಕಂಥ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಈ ಚುನಾವಣೆಯಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ನಮಗೆ. ಜಮ್ಮು ಕಾಶ್ಮೀರ, ಹರಿಯಾಣ ಎರಡರಲ್ಲೂ ನೀವೇ ಮುನ್ನಡೆ ಅಂತ 100%. ಹರಿಯಾಣದಲ್ಲಾಗಲಿ ಬಂದಾಗ್ಬಿಟ್ಟಿದೆ ಬಿಡಿ. ಈಗ ಅಲ್ಲ 50 ಕ್ರಾಸ್ ಆಗಿದೆ. 100% ದೊಡ್ಡ ಜಯ ನಮಗೆ ಸಿಕ್ಕಿದೆ. ನಾವೇನು ರೈತರ ಪರವಾಗಿ ನೋಡಿ, ಅವ್ರು ಕೇವಲ 3 ಬೆಳೆಗಳಿಗೆ MSP ಕೊಟ್ಟಿದ್ದೀವಿ ಕಾಂಗ್ರೆಸ್ಗಳು. ನಾವು 26 ಬೆಳೆಗಳಿಗೆ MSP ಕೊಟ್ಟಿದ್ದೀವಿ ನಾವು. ಅದೇ ರೀತಿ ನಾವು ಇವತ್ತು ನೋಡಿ, ಒಂದು ಪಬ್ಲಿಕ್ ಮೀಟಿಂಗ್ ಒಳಗಡೆಗೆ ಕಾಂಗ್ರೆಸ್ನ ಪಬ್ಲಿಕ್ ಮೀಟಿಂಗ್ ಸ್ಟೇಜ್ ಮೇಲೆ ಒಂದು ಲೈಂಗಿಕ ಕಿರುಕುಳ ಕಾಂಗ್ರೆಸ್ ಒಬ್ಬ ಮಹಿಳೆಗೆ. ಕಾಂಗ್ರೆಸ್ ಅವರು ಯಾರು ಮಾತಾಡಲ್ಲ. ಅವ್ರದ್ದೇ ಪಕ್ಷದ ಲೀಡರ್ ಆದಂತಹ ಕುಮಾರಿ ಶೈಲಜಾ ಅವರು ಮಾತಾಡ್ತಾರೆ ಮಾಡಿದ ತಪ್ಪು ಅಂತೇಳಿ. ಅದು ಬೇರೆ ಕಾಂಗ್ರೆಸ್ ಅವರು ಮಾತಾಡೋದಿಲ್ಲ. ಇವತ್ತು ದಲಿತರ ಪರವಾಗಿದ್ದೀವಿ ಅಂತ, ಇವತ್ತು ಜಾತಿಗಣತೆ ಅಂತ ಹೋಗ್ತಾ ಇರ್ತಕ್ಕಂಥ ಇದು ಇಡೀ ಹರಿಯಾಣದಲ್ಲಿ ಇಷ್ಟು ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಸಭೆ ಮಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು, ACC ಪ್ರೆಸಿಡೆಂಟು, ದಲಿತ ನಾಯಕರು. ಎಷ್ಟು ಸಭೆ ಮಾಡಿದ್ದು? ಕೇವಲ ಒಂದು. ಇದು ಅವರಿಗೆ ತೋರಿಸ್ತಿರ್ತಕ್ಕಂಥದ್ದು. ವಿದೇಶದಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಾವು ರಿಸರ್ವೇಷನ್ ತೆಗೆದು ಬಿಡ್ತೀವಿ ಅಂತೇಳಿ. ಇಂತಹ ದಲಿತ ವಿರೋಧಿಗಳಿಗೆ, ಇಂಥ ಹಿಂದುಳಿದ ವಿರೋಧಿಗಳಿಗೆ ಯಾಕ್ರಿ ಓಟ್ ಹಾಕ್ತಾರೆ? ಅದಕ್ಕೆ ಜನ ತೋರಿಸ್ತಾ ಇದ್ದಾರೆ ಅವರಿಗೆ. ಬಟ್ BJP ಕುಸ್ತಿ ವಿಚಾರಕ್ಕೆ ಬಂದರೆ, ಕುಸ್ತಿ ಪಟುಗಳಿಗೆ ಎಷ್ಟು ಸಪೋರ್ಟ್ ಮಾಡಿದ್ರು, ಅದರಲ್ಲಿ BJP ನಾಯಕನೇ ಅಥವಾ BJP ಸಂಸದನೇ ಆಗಿದ್ದಂಥವ್ರು ಎಷ್ಟು ದೌರ್ಜನ್ಯ ಮಾಡಿದ್ರು, ಅದನ್ನು ಕೂಡ ಜನರು ನೋಡಿದ್ದಾರೆ. ಖಂಡಿತವಾಗ್ಲೂ ಏನು ಕುಸ್ತಿ ವಿಚಾರವನ್ನು ಪೊಲಿಟಿಸೈಸ್ ಮಾಡಿದ್ಯಾರು? ಇದೆ ಕಾಂಗ್ರೆಸ್ ಅವರಾಗಿ. ಅದು ಇದಾಗ್ತಿದ್ದಂಗೆ ಫಸ್ಟ್ FIRಗೆ ನಾವು ಇದು ಮಾಡಿದ್ವಿ. FIRಗೆ ಆರ್ಡರ್ ಮಾಡಿರ್ತಕ್ಕಂಥ ಸರ್ಕಾರ ಕೂಡ ನಮ್ಮದೇ ಆಗಿತ್ತು. ಅದಾದಮೇಲೆ ಅವರನ್ನು, ಬ್ರಿಜ್ಭೂಷಣ್ ಅವ್ರನ್ನ ಇನ್ನೂ FIR ಏನು ತನಿಖೆ ಆಗದೇ ಇದ್ರೂ ಕೂಡ ಕುಸ್ತಿ ಫೆಡರೇಷನ್ ಇದರಿಂದ ಆಚೆ ಕಡೆಗೆ ತೆಗೆದ್ವಿ. ನಿಮಗೆ FIR ಮಾಡಿದ್ಮೇಲೆ ನಿಮಗೆ ಕೋರ್ಟ್ಗೆ ಹೋಗೋಕ್ಕೆ ನಿಮಗೆ ಇದಾಗ್ತಿಲ್ಲ. FIR ಕಂಪ್ಲೇಂಟ್ ಕೊಡೋದಕ್ಕೆ ನಿಮ್ಗೆ ಹೋಗೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಅದು ಹಿಂದೆ ಇರ್ತಕ್ಕಂಥ ರಾಜಕಾರಣ. ನಾನು ಹೇಳಿದ್ನಲ್ಲ, ಅದಕ್ಕೆ ನಾವು ಎಲ್ಲವಕ್ಕೂ ಉತ್ತರವನ್ನು ಜನ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೂ ಕೊಟ್ಟರು. 46.11 ಓಟ್ ಹಾಕಿ ಇವತ್ತು ಇದರಲ್ಲೂ ಕೊಡ್ತಾ ಇದ್ದಾರೆ. ಇವತ್ತು ಆಲ್ಮೋಸ್ಟ್ 55% ನಮ್ಮದು ದಾಟುತ್ತೆ, ಏನು ವೋಟಿಂಗ್ ಪರ್ಸೆಂಟೇಜು. ಅದು ಸ್ಪಷ್ಟವಾದ ಉತ್ತರ.